ಹಲೋ ಎವ್ರಿವಾನ್. ಸ್ನೇಹಿತರೆ, ಈ ಪಾರ್ಸಲ್ ನನಗೆ ರಾಯಚೂರಿಂದ ಬಂದಿದೆ. ಸುಮಾ ಕಿಶನ್ ಫ್ರಮ್ ಲಿಂಗಸೂರ್ ಚಾನಲ್ನವ್ರು ಇದು ನಂಗೆ ಕಳಿಸಿರೋದು. ಅವ್ರ ಹತ್ರ ಟೇಬಲ್ ರೋಸ್, ರುದ್ರಾಕ್ಷಿ ಹೂ, ಶಂಖ ಪುಷ್ಪಿ ಇದರದ್ದೆಲ್ಲ ಸುಮಾರು ವೆರೈಟಿ ಇದೆ. ಆ ಬಣ್ಣಗಳು ನನ್ನ ಹತ್ರ ಇಲ್ಲ. ಮರ್ಲಿಸ್ ಬಲ್ಬ್ ಕಳಿಸಿದ್ದಾರೆ. ಸುಮಾರು ಸೀಡ್ಸ್ ಕೂಡ ಇದೆ. ಇಷ್ಟು ಸೀಡ್ಸ್ನ ಕವರಲ್ಲಿ, ಪ್ಲಾಸ್ಟಿಕ್ ಡಬ್ಬಿಲಿ, ಪೇಪರ್ನಲ್ಲೆಲ್ಲ ರ್ಯಾಪ್ ಮಾಡಿ ಕಳಿಸಿದ್ದಾರೆ. ಜೀನಿಯಾ ಹೂ ಸೀಡ್ಸ್ ಕೇಳಿದೆ ನೋಡಿ, ಇಷ್ಟೊಂದು ಕಳಿಸಿದ್ದಾರೆ. ಯಾವ ಕಲರ್ ಅಂತ ಗೊತ್ತಿಲ್ಲ, ಇದೆಲ್ಲ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಸೀಡ್ಸ್ ಅಂತೂ ತುಂಬ ವೆರೈಟಿ ಕಳಿಸಿದ್ದಾರೆ, ತೋರಿಸ್ತೀನಿ ಇಲ್ಲ. ಮಾರ್ನಿಂಗ್ ಗ್ಲೋರಿಯಲ್ಲಿ ಅವ್ರ ಹತ್ರ ತುಂಬ ವೆರೈಟಿ ಇದೆ. ತುಂಬ ಒಳ್ಳೊಳ್ಳೆ ಹೂ, ಸುಂದರವಾದ ಹೂಗಳು ನೋಡಿದರೆ ದಿಲ್ ಖುಷಿಯಾಗೋಗುತ್ತೆ. ಶಂಖ ಪುಷ್ಪಿ ಹೂ ಕೂಡ ಪಿಂಕ್ ಕಲರ್, ಲೆವೆಂಡರ್ ಕಲರ್ ಇದೆಲ್ಲ ಸೀಡ್ ಕಳಿಸಿದ್ದಾರೆ. ನಾನು ಕೇಳಿ ಸೀಡ್ಸ್ ಎಲ್ಲ ಇದೆ ಇದರೊಳಗೆ. ತನ್ನ ಬ್ಯುಸಿ ಶೆಡ್ಯೂಲಲ್ಲಿ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ದಾರೆ ನೋಡಿ. ಈ ಖಜಾನಿನ ನಂಗೆ ಕಳಿಸಿದ್ಕೆ ಸುಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಗೋಂಫೇರ್ನ ಹೂ, ರುದ್ರಾಕ್ಷಿ ಹೂ, ಕೆಂಪು ಬಣ್ಣದ್ದು, ಇದನ್ನ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಸುಂದರವಾಗಿತ್ತು. ಇದ್ರ ಗಿಡ ಕೂಡ ಕಳಿಸಿದ್ದಾರೆ. ಹೂಗಳ ಸೀಡ್ಸ್ ಅಂತೂ ತುಂಬ ವೆರೈಟಿ ಕಳಿಸಿದ್ದಾರೆ ನೋಡಿ, ಇಷ್ಟೆಲ್ಲ ಪ್ಯಾಕ್ ಮಾಡಿದ್ದಾರೆ. ಬಾಲ್ಸಮ್ ಇದೆ, ಎಸ್ಟರ್, ಕಾಸ್ಮಾಸ್, ಸಿಪ್ರಸ್ ವೈನ್, ಸುಮಾರು ವೆರೈಟಿ. ಈಗ ಇದನ್ನು ಹಾಕೋ ಜವಾಬ್ದಾರಿ ನಂದು. ಕೆಲವೊಂದಂತೂ ಗೊತ್ತು ಯಾವ ಬಣ್ಣದ ಹೂ ಬಿಡುತ್ತೆ ಅಂತ, ಕೆಲವೊಮ್ಮೇಲೆ ಬರ್ದಿಲ್ಲ. ಸೀಡ್ಸ್ನಂತೂ ಯಾವುದಾದ್ರೂ ಪಾಟಲ್ಲಿ ಉದುರಿಸ್ಬೋದು, ಆದರೆ ಗಿಡ ನೆಟ್ಟಕ್ಕೆ ಮಣ್ಣು ಬೇಕಲ್ಲ, ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಜರಡಿ ಹಿಡ್ದಿರೋದು ಒಳ್ಳೆ ಮಣ್ಣಿತ್ತು, ಅದರಲ್ಲಿ ಸ್ವಲ್ಪ ಕೆಂಪು ಮಣ್ಣು ಉಳ್ದಿರೋದಿತ್ತು, ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಮರಳು, ಬೇರೆ ಏನೂ ಹಾಕಕ್ಕೆ ಹೋಗಿಲ್ಲ. ರುದ್ರಾಕ್ಷಿ ಹೂದು 2 ಗಿಡ ಕಳಿಸಿದ್ದಾರೆ, ಅದನ್ನೇ ಫಸ್ಟ್ ನೆಡ್ತೀನಿ. ಇದನ್ನು ನೆಟ್ಟೋದಕ್ಕೆ ಆರೆಂಜ್ ಪಾಟ್ ತೊಗೊಂಡಿದ್ದೀನಿ. ಪಾಟ್ನಲ್ಲಿ ಹೋಲ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಇದ್ರೊಳಗೆ ಮೊದಲೇ ಹೋಲ್ಸ್ ಇತ್ತು ನೋಡಿ. ಇಷ್ಟೆಲ್ಲ ಇದೆ. ಚಿತ್ರಗಳನ್ನ ಕವರ್ ಮಾಡೋಕ್ಕೆ ಹೋಗಿಲ್ಲ, ಒಂದಷ್ಟು ಗಾರ್ಡನ್ ವೇಸ್ಟ್ ತುಂಬಿಸ್ಬಿಟ್ಟು ಮೇಲ್ಗಡೆ ಮಣ್ಣು ತುಂಬಿಸಿದ್ದೀನಿ. ಗಿಡದ ಬೇರುಗಳಿಗೆ ಸ್ವಲ್ಪ ಅಂಟು ಮಣ್ಣಿಂದ ಕವರ್ ಮಾಡಿದ್ರು, ಇದನ್ನು ನಾನು ತೆಗಿಯೋಕ್ಕೆ ಹೋಗಲ್ಲ, ರೂಟ್ಸ್ನ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಗಿಡ ಅಂತೂ ನೆಟ್ಟಿದಾಯ್ತು. ಇದಕ್ಕೆ ಮಳೆ ನೀರು ಹಾಕಿ 1-2 ದಿನ ನೆರಳಲ್ಲಿ ಇಟ್ಟಿರ್ತೀನಿ. ಕೆಳಗಡೆ ಇರೋವಂಥ ಸ್ವಲ್ಪ ಎಲೆ ಕಟ್ ಮಾಡಬೇಕು. ಟೇಬಲ್ ರೋಸ್ ಮತ್ತು ಪರ್ಸ್ಲೇನ್ ಕಟ್ಟಿಂಗ್ ಕಳಿಸಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೆ ಮಲ್ಟಿ ಪೆಟಲ್ ಇರೋ ಅಂಥ ಗಿಡ ಕಳಿಸಿ ಅಂತ. ಸೊ ಇದರೊಳಗೆ ಸಿಂಗಲ್ ಪೆಟಲ್ ಕೂಡ ಇದೆ. ನಾನು ಆರಿಸಿ ಇದನ್ನ ಒಂದು ಪಾಟಲ್ಲಿ ಇಟ್ಟಿದ್ದೀನಿ, ಇದನ್ನು ಸಪ್ರೇಟ್ ಪಾಟಲ್ಲಿ ನೆಟ್ಟಿರ್ತೀನಿ. ಮತ್ತು ಇನ್ನೊಂದು ಪಾಟ್ ರೆಡಿ ಮಾಡ್ಕೊಂಡಿದ್ದೀನಿ, ಅದರೊಳಗೆ ಬೇರೆದು. ಒಂದರೊಳಗೆ ಆರೆಂಜ್ ಕಲರ್ ಹೂ ಬಿಟ್ಟಿದೆ, ಇದು ನನ್ನ ಹತ್ರ ಆಲ್ರೆಡಿ ಇತ್ತು. ಈ ಕಟ್ಟಿಂಗ್ಸ್ ಎಲ್ಲ ನೆಟ್ಟಿ ಸ್ವಲ್ಪ ದಿನಕ್ಕೆ ಇದರೊಳಗೆ ಹೂವೆಲ್ಲ ಬಿಡುತ್ತೆ. ಯಾವ ಬಣ್ಣದ ಹೂ ಅಂತ ನನಗೆ ಗೊತ್ತಿಲ್ಲ. ಇದ್ರ ಕಟ್ಟಿಂಗ್ಸ್ ನೆಟ್ಟೋದು ತುಂಬಾ ಸುಲಭ ನೋಡಿ. ಕಟ್ಟಿಂಗ್ ತಗೊಂಡಿದ್ದೀನಿ, ಕೆಳಗಡೆ ಇರೋವಂಥ ಒಂದಷ್ಟು ಎಲೆಗಳನ್ನ ತೆಗೆದು ಇದನ್ನ ಮಣ್ಣಲ್ಲಿ ನೆಟ್ಟೋದಷ್ಟೇ. ಈ ಕಟ್ಟಿಂಗ್ಗಿಂತ ಸಣ್ಣ ಕಟ್ಟಿಂಗ್ ಕೂಡ ಹಾಕಿದ್ರು ಅದು ತುಂಬ ಚೆನ್ನಾಗಿ ಬರುತ್ತೆ. ಮಣ್ಣಂತೂ ತುಂಬ ಪೋರಸ್ ಆಗಿದೆ ನೋಡಿ. ಇದನ್ನ ನೆಟ್ತಾ ಇದ್ದೀನಿ, ಎಷ್ಟು ಸುಲಭವಾಗಿ ಹೋಗ್ತಾ ಇದೆ ಅಂತ. ಇದೇ ರೀತಿ ಎಲ್ಲ ಕಟ್ಟಿಂಗ್ಸ್ ನೆಟ್ಟಿರ್ತೀನಿ. ಅದಾದಮೇಲೆ ಒಂದಷ್ಟು ಮಳೆ ನೀರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಾಕಿರ್ತೀನಿ. ಕಟ್ಟಿಂಗ್ಸ್ ಅಂತೂ ಒಂದೇ ದಿನಕ್ಕೆ ಸೆಟ್ ಆಗುತ್ತೆ, ಆದರೆ ಇದನ್ನು ಡೈರೆಕ್ಟಾಗಿ ಬಿಸಿಲಿಗೆ ಗಿಡಕ್ಕೆ ಹೋಗಲ್ಲ. ಸ್ವಲ್ಪ ದಿನ ಇದನ್ನು ಶೇಡಲ್ಲಿ ಇಟ್ಟಿರ್ತೀನಿ. ಈ ಗಿಡಕ್ಕೆ ಬೇರೆಲ್ಲ ಬಂದು ಗಿಡ ಸೆಟ್ ಆಗುತ್ತಲ್ಲ, ಅವಾಗ ಇದರಿಂದ ಒಂದಷ್ಟೇ ಕಟ್ಟಿಂಗ್ಸ್ ತಗೊಂಡು ಇನ್ನೊಂದು ಪಾಟ್ ನೆಟ್ಟಿರ್ತೀನಿ. ಈಗ ಮಳೆಗಾಲ ಅಲ್ವಾ, ಅದರಿಂದ ಇದನ್ನು ಸ್ವಲ್ಪ ಕಾಪಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸೆಟ್ ಆದರೆ ಸಾಕು. 2 ದಿನ ಅಷ್ಟೇ ಆಗಿದ್ದು ಕಟ್ಟಿಂಗ್ ನೆಟ್ಟಿ. ಈಗ ನೋಡಿ ಇದ್ರೊಳಗೆ ಹೂ ಕೂಡ ಬಿಡ್ತಾ ಇದೆ. ಬೆಳಗ್ಗೆ ತಾರಸಿ ತೋಟಕ್ಕೆ ಬಂದನಲ್ಲ, ಮೊಗ್ಗು ಅರಳ್ತಾ ಇತ್ತು. ಇನ್ನೊಂದು ಪಾಟಲ್ಲಿ ಯಾವುದು ಹೂ ಕಾಣಿಸ್ತಾ ಇಲ್ಲ. ಗೋಂಫೇರ್ನ ಗಿಡ ನೋಡಿ, ಇದು ಚೆನ್ನಾಗಿ ಸೆಟ್ ಆಗಿದೆ. ಹೂ ಅರಳಿದಾಯ್ತು ನೋಡಿ, ತುಂಬಾ ಸುಂದರವಾಗಿದೆ. ಕಟ್ಟಿಂಗ್ಸ್ ನೆಟ್ಟಿ 4 ದಿನ ಆಯಿತು ನೋಡಿ, ಎಷ್ಟು ಸುಂದರವಾದ ಹೂಗಳು ಅರಳಿದೆ ಅಂತ. ನನಗಂತೂ ಎಲ್ಲ ಕಲರ್ ಇಷ್ಟ ಆಯಿತು. ನೋಡೋದಕ್ಕೆ ರೋಜಾ ಹೂ ಥರ ಇದೆ, ಚೆನ್ನಾಗಿದೆಯಲ್ಲ. ನನಗಂತೂ ಈ ಹೂಗಳು ತುಂಬಾ ಇಷ್ಟ ಆಯಿತು. ಇದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು. ಈಗ ನಿಮಗೆ ಇನ್ನೊಂದು ಪಾಟ್ ತೋರಿಸ್ತೀನಿ. ಅದರೊಳಗೂ ಕಟ್ಟಿಂಗ್ಸ್ ನೆಟ್ಟಿದ್ನಲ್ಲ, ಇದು ಸ್ವಲ್ಪ ಶೇಡಿಡ್, ಪರವಾಗಿಲ್ಲ, ಈ ಕಲರು ಚೆನ್ನಾಗಿದೆ. ಇದಂತೂ ನನ್ನ ಹತ್ರ ಆಲ್ರೆಡಿ ಇತ್ತು. ಈಗ ಈ ಗಿಡದೆಲ್ಲ ಅಪ್ಡೇಟ್ ನಿಮಗೆ ಕೊಟ್ಟಿದ್ದಾಯಿತು. ಈಗ ನನ್ನ ಹತ್ರ ಇರೋ ಅಂಥ ಪೋರ್ಚುಲಿಕಾ ಪರ್ಸ್ಲೇನ್ ಏನಿದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಈ ಜೊತೆಲಿ ಹೇಳ್ತೀನಿ ಈ ಪಾರ್ಸಲ್ ನನಗೆ ಹೇಗೆ ಸಿಕ್ತು ಅಂತ. ಇಂದ್ರಮ್ಮ ಅಂತ ಇನ್ನೊಬ್ಬರು ಯೂಟ್ಯೂಬರ್ ಇದ್ದಾರೆ, ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಅಂತ ಅವ್ರ ಚಾನಲ್ ಹೆಸರು. ಅವ್ರಿಗೆ ಸುಮಾರು ಪಾರ್ಸಲ್ ಕಳಿಸಿದ್ರು. ಅದರೊಳಗೆ ಸುಮಾರು ಗಿಡಗಳು ಮತ್ತು ಸೀಡ್ಸ್ ಎಲ್ಲ ಕಳಿಸಿದ್ರು. ನಾನು ಫೋನ್ ಮಾಡಿದಾಗ ಅವರು ಯಾವ ಗಿಡ ಬೇಕು ಹೇಳಿ ನಾನು ಕಳಿಸ್ತೀನಿ ಅಂತ ಹೇಳಿದರು. ನಾನು ಹೇಳಿದ ಗಿಡ, ಸೀಡ್ಸ್ ಎಲ್ಲ ಕಳಿಸಿದ್ದಾರೆ. ಇದು ಜಂಗ್ಲಿ ಪೋರ್ಚುಲ್ಕಾ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೂಗಳು ಸಣ್ಣ ಸೈಜ್ದು. ನನ್ನ ಹತ್ರ ಪರ್ಸ್ಲೇನ್ ವೆರೈಟಿಲಿ ಪ್ಲೇನ್ ರೆಡ್ ಕಲರ್, ಆರೆಂಜ್ ಕಲರ್ ಇತ್ತು. ಇದು ಸ್ವಲ್ಪ ಶೇಡೆಡ್ ಆಗೋಗಿದೆ. ಹೂಗಳ ಮಧ್ಯ ಪರಾಗಸ್ಪರ್ಶ ಆಗುತ್ತಲ್ಲ, ಅದರಿಂದ ಈ ರೀತಿ ಆಗಿರ್ಬೋದು ಅನಿಸುತ್ತೆ.
ನೋಡಿ ಅರ್ಶಿನ ಬಣ್ಣದ ಹೂ ಕೂಡ ಅರಳಿದೆ, ರಾಣಿ ಪಿಂಕ್ ಇದಂತೂ ತುಂಬ ಜಾಸ್ತಿ ಇದೆ. ಇದಂತೂ ಒಂದು 4-5 ಕಲರ್ ಮಿಕ್ಸ್ ಮಾಡಿ ಬಂಚ್ ಮಾಡಿ ನೆಟ್ಟಿದ್ದೀನಿ. ಒಟ್ಟಿಗೆ ಅರಳಿದಾಗ ತುಂಬಾನೇ ಚೆನ್ನಾಗಿರುತ್ತೆ. ಇದು ಅಷ್ಟೇ ಸುಮಾರು ಕಳಿಸಿದ್ದು ನೆಟ್ಟಿ 1.5 ತಿಂಗಳ ಮೇಲಾಯಿತು. ಗ್ರೋತ್ ಚೆನ್ನಾಗಾಗಿದೆ, ಆದರೆ ಹೂ ಇನ್ನ ಬಿಟ್ಟಿಲ್ಲ, ಮೊಗ್ಗಳು ರೆಡಿ ಆಗ್ತಾ ಇದೆ. 1-2 ಹೂ ಅರಳಿದ್ದು ರಾಣಿ ಪಿಂಕ್ ಕಲರ್, ಅದು ಆಲ್ರೆಡಿ ನನ್ನ ಹತ್ರ ಇತ್ತು. ಕಟ್ಟಿಂಗ್ಸ್ ಎಲ್ಲ ನೆಟ್ಟಿದ್ದು 2 ಪಾಟ್ನಲ್ಲಿ, ಅದರಿಂದ ಜಾಸ್ತಿ ಆಯ್ತಲ್ಲ ಮತ್ತೆ ಕಟ್ ಮಾಡಿ ಇನ್ನೊಂದು ಪಾಟಲ್ಲಿ ನೆಟ್ಟಿದ್ದೀನಿ. ಎಲ್ಲ ಪಾಟ್ ತುಂಬೋಗಿದೆ. ಹೂಗಳನ್ನ ಕಾಯ್ತಾ ಇದ್ದೀನಿ. ಬಿಳಿ ಬಣ್ಣದ್ದು ದೊಡ್ಡ ಗಾತ್ರದ ಹೂ ನಂಗೆ ತುಂಬ ಇಷ್ಟ ಆಯಿತು. ಅದ್ರ ಕಟ್ಟಿಂಗ್ಸ್ ತಂದು ನೆಟ್ಟಿದ್ದೀನಿ. ಈ ವರ್ಷ ಅಂತೂ ತುಂಬ ಕಟ್ಟಿಂಗ್ಸ್ ನೆಟ್ಟಿದಾಯಿತು. ಇದನ್ನು ಜೋಪಾನ ಮಾಡಿ ನೋಡ್ಕೋಬೇಕು. ಕಾರಣ ಒಂದೇ, ನಮ್ಗೆ ಬೇಕಾಗಿರೋದು ಬಣ್ಣ ನರ್ಸರಿಲಿ ಸಿಗೋದಿಲ್ಲ. ಸಿಗುತ್ತೆ ಅಂದ್ರೂ ಒಂದೇ ಬಣ್ಣದ್ದು 4-5 ಕಡ್ಡಿ ಇರುತ್ತೆ. ಅದಕ್ಕೆ 150-200 ರೂಪಾಯಿ ಹೇಳ್ತಾರೆ. ತುಂಬಾ ಕಾಸ್ಟ್ಲಿ. ಮೇಲ್ಗಡೆ ಕೆಂಪು ಮೆಜೆಂಟಾ ಥರ ಹೂ ನೋಡ್ತಾ ಇದ್ದೀರಲ್ಲ, ಇದು ಹೋದ ವರ್ಷ ಇದನ್ನು ನಮ್ಮ ಗಾರ್ಡನಲ್ಲಿ ಆ್ಯಡ್ ಮಾಡಿದ್ದು. ಹೂ ಬಿಟ್ಟಾದ್ಮೇಲೆ ಗೊತ್ತಾಗುತ್ತೆ ಕಟ್ಟಿಂಗ್ಸ್ ಎಲ್ಲಿ ನೆಟ್ಟಿದ್ವಿ ಅಂತ. ಮತ್ತೆ ಅಲ್ಲಿಂದ ತೆಗೆಯೋದು, ಇನ್ನೊಂದು ಪಾಟ್ ನೆಟ್ಟೋದು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.